ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ರೌಡಿ ವ್ಲಾಗ್ಸ್ಗೆ. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಮಂತ್ರಾಲಯ ಮತ್ತು ತಿರುಪತಿಗೆ ಹೋಗ್ತಿದ್ದೀವಿ ಲಾಂಗ್ ಡ್ರೈವ್ಗೆ. ಫಸ್ಟ್ ನಮ್ಮ ಊರದ್ದು ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ, ಯಾಕಂದರೆ ನಾವು ಎಲ್ಲಿಗೂ ಹೋಗೋದಾದರೆ ಫಸ್ಟ್ ಈ ದೇವಸ್ಥಾನ ವಿಸಿಟ್ ಮಾಡೇ ಹೋಗೋದು. ಮತ್ತು ನಾವು ಟ್ರಾವೆಲ್ ಮಾಡಬೇಕಾದ್ರೆ ಲಿಕ್ವಿಡ್ ಕೂಲೆಂಟ್ ಅದೆಲ್ಲ ಚೆಕ್ ಮಾಡಿದ್ವಿ, ಮತ್ತು ನೀರು ಫಿಲ್ ಮಾಡೋಕ್ಕಿತ್ತು, ವೈಪರ್ ಇದಕ್ಕೆ ನೀರು ಫಿಲ್ ಮಾಡಿದ್ವಿ, ಮತ್ತು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಹೊರಟ್ವಿ ನಾವು. ಲೈಟಾಗಿ ಮಳೆ ಬರ್ತಿತ್ತು, ನೀವು ಕೂಡ ನೋಡ್ಬೋದು ವಿಂಡ್ಶೀಲ್ಡ್ ಮೇಲೆ ನೀರಿದೆ, ಮತ್ತು ನೀವು ನೋಡ್ಬೋದು ಮಳೆ ಬರ್ತಿದೆ ಲೈಟಲ್ಲಿ. ಮತ್ತು ಏರ್ ಪ್ರೆಷರ್ ಎಲ್ಲ ಚೆಕ್ ಮಾಡಿ ನಾವು ಇಲ್ಲಿಂದ ಹೊರಟು ಬೆಳಿಗ್ಗೆ ಬೇಗ ಹೊರಟಿತ್ತು. ಮತ್ತು ಎಕ್ಸ್ಪೆನ್ಸಸ್ ಎಲ್ಲ ನಾವು ಒಂದು ಚಿಕ್ಕ ಡೈರಿಲಿ ಬರೆದಿಡ್ತಿತ್ತು. ಫಸ್ಟ್ ನಾವು ಆಗುಂಬೆ ರೀಚ್ ಆದ ನಂತರ ಒಂದು ಸ್ಟಾಪ್ ಕೊಟ್ಟು ಮತ್ತೆ ಹೊರಟ್ವಿ. ನಾವು ತಿಂಡಿ ತಿಂದಿರಲಿಲ್ಲ ಬೆಳಿಗ್ಗೆ, ನಾವು ಅದಕ್ಕೆ ಆಗುಂಬೆ ನೆಕ್ಸ್ಟಲ್ಲಿ ಗಣೇಶ್ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ತಿಂಡಿ ತಿಂದ್ವಿ. ಇದಾದಮೇಲೆ ಅಲ್ಲಿವರೆಗೂ ನಾನು ಗಾಡಿ ಡ್ರೈವ್ ಮಾಡ್ತಿದ್ದೆ, ಅದಾದಮೇಲೆ ನನ್ನ ಕಸಿನ್ ಡ್ರೈವ್ ಮಾಡ್ದ. ನನಗಂತೂ ಹೆಚ್ಚು ಲಾಂಗ್ ಡ್ರೈವ್ ಮಾಡೋಕ್ಕಾಗಲ್ಲ, ನಾನು ಸ್ಟಾಪ್ ತಗೊಳ್ತಿರ್ತೀನಿ. ಆದರೆ ನನ್ನ ಕಝೀನಿಗೆ ಅವ್ನಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅವ್ನು ಮಾಡ್ತಾ ಇರ್ತಾನೆ ನಾನ್ ಸ್ಟಾಪು 6 hours 7 hours ಎಲ್ಲ. ಆದರೆ ನನಗೆ ತುಂಬ ಕಷ್ಟ ಆಗುತ್ತೆ. ನೀವು ವ್ಯೂ ನೋಡ್ಬೋದು, ಕಂಟಿನ್ಯೂಸ್ ಕಂಪ್ಲೀಟ್ ವೀಡಿಯೋ ಎಂಡ್ವರೆಗೂ ನೀವು HD ಕ್ವಾಲಿಟಿಯಲ್ಲಿ ಇಟ್ಟು ನೋಡಿ. ವ್ಯೂಸ್ ಒಂದು ತುಂಬ ಚೆನ್ನಾಗಿದೆ. ಇದು ರಾ ಫುಟೇಜು, ಯಾವುದು ಕಲರ್ ಗ್ರೇಡಿಂಗ್ ಆ ಥರ ನಾನು ಮಾಡಲಿಲ್ಲ, ನಂಗೆ ಕಲರ್ ಗ್ರೇಡಿಂಗ್ ಬರಲ್ಲ ಆ್ಯಕ್ಚುಲಿ, ಅದಕ್ಕೆ ನಾನು ಯಾವ ಥರನೂ ವೀಡಿಯೋದಲ್ಲಿ ಚಾಡ್ ಮಾಡೋಕ್ಕೆ ಹೋಗಲಿಲ್ಲ. ನೀವು ನೋಡ್ಬೋದು ಫುಲ್ ಚೆನ್ನಾಗಿದೆ ವ್ಯೂಸ್ ಎಲ್ಲ. ಕಂಟಿನ್ಯೂಸ್ ನಾವು ಲಾಂಗ್ ಡ್ರೈವ್ ಮಾಡಿದ್ವಿ. ವೆದರ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗೇ ಇತ್ತು, ಹಾಗಾಗಿ ವಿಡಿಯೋ ಶೂಟ್ ಮಾಡೋಕ್ಕಾಯಿತು. ತುಂಬ ಚೆನ್ನಾಗಿತ್ತು. ನಾವೆಲ್ಲೂ ಸ್ಟಾಪ್ ಕೊಡಲಿಲ್ಲ. ಆದರೆ ನಾವು ಆಗುಂಬೆಯಿಂದ ನೆಕ್ಸ್ಟ್ ಸ್ಟಾಪ್ ಕೊಟ್ಟಿರೋದೇ ನಾವು ಚಿತ್ರದುರ್ಗ, ಯಾಕಂದರೆ ನಾವು ಫುಲ್ ಟಯರ್ಡ್ ಆಗಿತ್ತು. ನಾವು 4 ಜನ ಹೊರಟಿರೋದು, ನಾವು ಫುಲ್ ಟಯರ್ಡ್ ಆಗಿತ್ತು. ಆ ರೀಸನಿಂದ ಒಂದು ಸ್ಟಾಪ್ ಕೊಟ್ಟು ಎಳ್ನೀರು ಕುಡಿಯೋಣಂತ ಸ್ಟಾಪ್ ಕೊಟ್ಟು ಮಧ್ಯೆ ಯಾವುದೋ ಮಕ್ಕಳು ರೋಲ್ ಕಾಲ್ ಅಂದ್ರೆ ಎಂತ ನಮಗೆ ಗೊತ್ತಿಲ್ಲ. ಚಂದ ಉಂಟಾ ಅಂತ ಗೊತ್ತಿಲ್ಲ, ಗೋರಮುಡಿ ಅಂತ ಹೇಳಿದ್ರು, ಅದಕ್ಕೆ ಚೇಂಜ್ ಕೊಟ್ವಿ ಅಷ್ಟೇ. ಇದಾದಮೇಲೆ ಎಳ್ನೀರು ಕುಡಿದ್ವಿ. ವೆದರ್ ಒಂದು ಸಖತ್ತಾಗೇ ಇತ್ತು. ನೀವು ನೋಡ್ಬೋದು ಯಾವ ಥರ ಇದೆ ಕ್ಲೌಡ್ಸ್ ಅಂತ, ಸಿಲ್ಕ್ ಹತ್ತಿ ಬಾಲ್ ಥರ ಇದೆ, ಫುಲ್ ಸಿಲ್ಕಿಯಾಗಿ ಕ್ಲೌಡ್ಸ್ ಅಂತೂ ತುಂಬ ಚೆನ್ನಾಗಿದೆ. ವ್ಯೂ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಚಿತ್ರದುರ್ಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು. ಇದು ನಾನು ಮತ್ತು ನನ್ನ ಫ್ರೆಂಡ್ಸ್ ಇದು ಫಸ್ಟ್ ಲಾಂಗ್ ಡ್ರೈವ್ ಕಾರಲ್ಲಿ. ನನ್ನ ಫ್ರೆಂಡು ಫ್ರಾನ್ಸೆಕ್ಸ್ ಹೊಸ ಕಾರ್ ತಗೊಂಡಿದ್ದ, ಪರ್ಚೇಸ್ ಮಾಡಿ ಒಂದು 3 months 4 months ಆಗಿತ್ತು. ಅದಕ್ಕೆ ನಮ್ಮ ಪ್ಲ್ಯಾನ್ ಇತ್ತು ತಿರುಪತಿಗೆ ಹೋಗ್ಬೇಕಂತ. ಅದಕ್ಕೆ ನಮ್ಮ ತುಂಬ ಖುಷಿ ಇತ್ತು. ಲಾಂಗ್ ಡ್ರೈವ್, ರೋಡ್ ಕೂಡ ಸಖತ್ತಾಗಿತ್ತು. ಲಾಂಗ್ ಡ್ರೈವ್ಗೇನು ಪ್ರಾಬ್ಲಮೇ ಇಲ್ಲ ರೋಡು. ನಾವು ಶಿವಮೊಗ್ಗ ಆ ಥರ ರೋಡಿಂದ ಹೋಗಿರೋದು. ನೀವು ನೋಡ್ಬೋದು ವೆದರ್ ಯಾವ ಥರ ಇದೆ ಅಂತ, ತುಂಬ ಚೆನ್ನಾಗಿದೆ. ಡ್ರೈವ್ ಮಾಡೋಕ್ಕಂತೂ ಬೆಸ್ಟ್ ವೆದರು ಇದು. ನಾವು ತುಂಬ ದೂರ ಡ್ರೈವ್ ಮಾಡಾದಮೇಲೆ ಇದು ಬಳ್ಳಾರಿ ಬಂತು. ಇಲ್ಲಿ ನೀವು ನೋಡ್ಬೋದು ಮಧ್ಯ ಬಂಡೆನ ಕೊರೆದು ರೋಡ್ ಮಾಡಿದ್ದಾರೆ. ಇದು ವ್ಯೂ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ತೋರ್ತಾ ಇಲ್ವಾ ಗೊತ್ತಿಲ್ಲ, ಆದರೆ ಲೈವ್ ಆಗಿ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಇದು ನೀವು ಇಲ್ಲಿ ನೋಡ್ಬೋದು, ಬಂಡೆನ ಕೊರೆದು 2 ಸೈಡಿಂದ ಮಧ್ಯದಲ್ಲಿ ರೋಡ್ ಮಾಡಿದ್ದಾರೆ. ಚೆನ್ನಾಗಿತ್ತು. ನಮ್ಮದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಲಾಂಗ್ ಡ್ರೈವ್ದು ಇದು. ನಾವು ಮತ್ತು ಒಂದು 100-120 ಆ ಥರ ಸ್ಪೀಡಲ್ಲಿ ಮೇಂಟೈನ್ ಮಾಡ್ತಿತ್ತು, ಹಾಗಾಗಿ ಟೈಮ್ಗೆ ರೀಚ್ ಆಯಿತು. ಫಸ್ಟ್ ನಾವು ತಿರುಪತಿಗೆ ಹೋಗ್ಬೇಕು ಅಂದ್ಕೊಂಡಿತ್ತು, ಆದರೆ ನಾವು ಫಸ್ಟ್ ತಿರುಪತಿಗೆ ಹೋಗಿಲ್ಲ. ನಾವು ವಿಸಿಟ್ ಕೊಟ್ಟಿರೋದು ಫಸ್ಟ್ ಮಂತ್ರಾಲಯ. ಆಗ ನೈಟ್ ಆಗಿತ್ತು. ನೈಟ್ ವ್ಯೂ ಮಂತ್ರಾಲಯದಂತೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಯಾರಾದರೆ ಮಂತ್ರಾಲಯ ಹೋದರೆ ಒಂದು ಸತಿ ನೈಟ್ ವಿಸಿಟ್ ಮಾಡಿ, ಸಖತ್ತಾಗಿದೆ. ನಾನು ಹಾಕ್ತೀನಿ ವೀಡಿಯೋ ಮುಂದೆ, ನೀವು ನೋಡ್ಬೋದು ನೈಟ್ ಯಾವ ಥರ ತೋರುತ್ತೆ ಅಂತ ಮಂತ್ರಾಲಯ. ತುಂಬಾ ತುಂಬಾ ಚೆನ್ನಾಗಿದೆ ನೈಟ್ ವ್ಯೂ. ಅದಾದಮೇಲೆ ನಾವು ಅಲ್ಲಿ ದೇವ್ರ ದರ್ಶನ ಮಾಡಿ ಆದಮೇಲೆ ಮಾರನೇ ದಿನ ತಿರುಪತಿಗೆ ಹೋದ್ವಿ. ತಿರುಪತಿ ನೀವು ವ್ಯೂ ನೋಡ್ಬೋದು ಯಾವ ಥರ ಇದೆ ಅಂತ, ತುಂಬ ಚೆನ್ನಾಗಿದೆ ವ್ಯೂ. ಈ ಬೆಟ್ಟದ ಮಧ್ಯ ಟ್ರೈನ್ ಪಾಸ್ ಆಗ್ತಿತ್ತು. ನಾವು ಕಾರ್ ಸ್ಟಾಪ್ ಮಾಡಿ ವೀಡಿಯೋ ಮಾಡಿದ್ವಿ. ಸ್ವಲ್ಪ ಶೇಕಿ ಇದೆ ವೀಡಿಯೋ, ಯಾಕಂದರೆ ನಾನು ಸ್ಟೆಬಿಲೈಸ್ ಮೋಡ್ ಆನ್ ಮಾಡಿರಲಿಲ್ಲ. ಅದಕ್ಕೆ ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿತ್ತು ವ್ಯೂ. ನಮಗಂತೂ ತುಂಬಾ ಖುಷಿ ಆಯಿತು. ಇದು ನಮ್ಮದು ಫಸ್ಟ್ ಡ್ರೈವ್. ಫೈನಲಿ ನಾವು ತಿರುಪತಿ ರೀಚ್ ಆದ್ವಿ. ನೀವಿಲ್ಲಿ ನೋಡ್ಬೋದು, ಇಲ್ಲಿಂದ ಗಾಳಿ ಬೆಟ್ಟ ತೋರುತ್ತೆ. ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲಿ. ಇದು ನೋಡ್ಬೋದು ಗಾಳಿ ಬೆಟ್ಟ. ಇದು ನಾವು ನಡ್ಕೊಂಡು ಹೋಗೋ ಪ್ಲ್ಯಾನಲ್ಲೇ ಇತ್ತು.
ಆದರೆ ನಾನು ನನ್ನ ಫ್ರೆಂಡ್ಸ್ಗೆ ಹೇಳಿದೆ ನೈಟ್ ನಡೆಯೋಣ, ಯಾಕಂದರೆ ಸುಸ್ತಾಗಲ್ಲ, ಬೆಳಿಗ್ಗೆ ಆದರೆ ಬಿಸಿಲಿರುತ್ತೆ ಅಂತ. ಅದಕ್ಕೆ ಅವರು ಓಕೆ ಅಂತ ನಾವು ಫಿಕ್ಸ್ ಮಾಡಿದ್ವಿ. ಇಲ್ಲಿ ಭೂದೇವಿ ಕಾಂಪ್ಲೆಕ್ಸಲ್ಲಿ ಟಿಕೆಟ್ ಸಿಗುತ್ತೆ. ನಾವಂತೂ ನೇತ್ರ ದರ್ಶನಕ್ಕೆ ಹೊರಟಿತ್ತು. ಇದ್ರ ಬಗ್ಗೆ ಡೀಟೇಲ್ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ. गाड़ी में ప్యాచ్ కలవాలని మధ్యలో స్లో అయ్యేది మోటార్ నొప్పి నా వల్ల కావట్లేదంటే ఇక్కడ డిసైడ్ చేసుకునే మధ్యలో ఇద్దరు కోసం ఎవరు రారు. ప్యాచ్ అందరూ ప్యాచ్ కలవాలి. ಫಸ್ಟ್ ಹೋಗಬೇಕಾದ್ರೆ ಮಳೆ ಇರಲಿಲ್ಲ, ಈ ಥರ ಇತ್ತು ಮೆಟ್ಲು. ಅದಾದಮೇಲೆ ನೀವು ನೋಡ್ಬೋದು ಮಳೆ ಬಂತು, ಫುಲ್ ಹೆವಿ ರೇನು. ನೀವು ನೋಡ್ಬೋದು ಈ ವಿಡಿಯೋ ಎಲ್ಲೂ ಇಂಟರ್ನೆಟಲ್ಲಿ ಇರೋಕ್ಕಿಲ್ಲ ನನಗೆ ಅನಿಸಿದ ಪ್ರಕಾರ. ನೀವು ನೋಡ್ಬೋದು ಯಾವ ಥರ ಮಳೆ ಇದೆ ಅಂತ. ಫುಲ್ ಹೆವಿ ರೇನ್ ಇತ್ತು. ನೈಟ್ 9 ಗಂಟೆಗೆ ಲಾಸ್ಟ್ ಬ್ಯಾಚ್ ಒಂದು ಬಿಡ್ತಾರೆ ನಡ್ಕೊಂಡು ಹೋಗೋಕ್ಕೆ ಗ್ರೂಪಲ್ಲಿ. ಅಲ್ಲಿ ಮೇಲ್ಗಡೆ ನಿಮಗೆ ಶಾಪ್ಸ್ ಎಲ್ಲ ಓಪನ್ ಇರುತ್ತೆ. ನಾವು ಗಾಳಿ ಬೆಟ್ಟದಲ್ಲಿ ಸ್ವಲ್ಪ ಮ್ಯಾಗಿ ಮತ್ತು ಬಜ್ಜಿ ಎಲ್ಲ ತಿಂದು ಅದಾದಮೇಲೆ ಅಲ್ಲಿಂದ ಹೊರಟಿದ್ವಿ. ಇಲ್ಲಿ ನೀವು ನೋಡ್ಬೋದು ಈ ಪ್ರಾಣಿಗಳೆಲ್ಲ ಯಾವುದು ಮನುಷ್ಯರಿಗೆ ಹೆದರೋಲ್ಲ, ಯಾಕಂದರೆ ದಿನ ನೋಡ್ತಾರೆ ತುಂಬ ಜನ. ನೋಡಿ ಆ ಪ್ರಾಣಿಗಳಿಗೆ ಒಂಚೂರು ಭಯನೇ ಇಲ್ಲ. ಮೇಲೆ ಹೋದ ನಂತರ ಅಂತೂ ಸ್ವಲ್ಪ ತೃಪ್ತಿ ಅನಿಸ್ತು. ಆದರೂ ಇನ್ನೂ ಒಂದು 4 ಕಿಲೋಮೀಟ್ರ್ ತನಕ ನಡೆಯೋಕ್ಕಿತ್ತು. 2-3 ಕಿಲೋಮೀಟ್ರ್ ಎಷ್ಟ ನಡೆಯೋಕ್ಕಿದೆ. ಫುಲ್ ಸುಸ್ತಾಗಿತ್ತು, ಆದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದು ನಾನು 2ನೇ ಟೈಮ್ ನಡ್ಕೊಂಡು ಹೋಗೋದು, ಆದರೆ ನನ್ನ ಫ್ರೆಂಡ್ಸ್ ಫಸ್ಟ್ ಟೈಮು ನಡ್ಕೊಂಡು ಹೋಗೋದು. ಹಾಗಾಗಿ ಈ ಥರ ಇನ್ನೂ ವ್ಲಾಗ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.